ಬರ್ತಿದೆ ಹೊಸ ತೆರಿಗೆ ಕಾಯ್ದೆ. ಆದಾಯ ತೆರಿಗೆಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ 100% ಫೈನ್. ಷೇರು ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋರಿಗಂತೂ ಶಾಕಿಂಗ್ ನ್ಯೂಸ್. ಫಾರಿನ್ ನಲ್ಲಿ ಓದೋರಿಗೆ, ಫಾರಿನ್ ಟ್ರಿಪ್ ಹೋಗೋರಿಗೆ ಗುಡ್ ನ್ಯೂಸ್. ಅಪಘಾತ ವಿಮೆ ಕ್ಲೈಮ್ ಮಾಡೋರಿಗೆ ಬಿಗ್ ರಿಲೀಫ್. ಇನ್ನು ಈ ವಿಡಿಯೋದ ಕೊನೆಯಲ್ಲಿ ಯಾವುದರ ಬೆಲೆ ಜಾಸ್ತಿ ಆಗುತ್ತೆ, ಯಾವುದರ ಬೆಲೆ ಇಳಿಕೆ ಆಗುತ್ತೆ, ಇವತ್ತಿನ ಬಜೆಟ್ ಹೈಲೈಟ್ಸ್ ಏನು ಎಲ್ಲವನ್ನ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಇವತ್ತು ಇಡೀ ದೇಶದ ಕಣ್ಣು ಬಜೆಟ್ ಮೇಲಿತ್ತು. 2026-27ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಹಾಗಿದ್ರೆ ಈ ಬಜೆಟ್ ನಲ್ಲಿ ಏನೇನಿತ್ತು, ಇದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಸ ಆದಾಯ ತೆರಿಗೆ ಕಾಯ್ದೆ 2026. ಹೌದು, 60 ವರ್ಷದ ಹಳೆಯದಾದ 1961ರ ಕಾಯ್ದೆಯನ್ನ ಬದಲಿಸಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ತರಲಾಗಿದೆ. ಇದು ಏಪ್ರಿಲ್ 1, 2026ರಿಂದ ಜಾರಿಗೆ ಬರುತ್ತೆ. ಇದರ ಮುಖ್ಯ ಗುರಿ ಅಂತ ಹೇಳಿದ್ರೆ ಸರಳತೆ. ಈಗಿರುವ ಸಂಕೀರ್ಣ ಸೆಕ್ಷನ್ಗಳನ್ನ ತೆಗೆದುಹಾಕಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ತೆರಿಗೆ ಪದ್ಧತಿಯನ್ನ ಸರಳಗೊಳಿಸುವುದು. ಅಂದ್ರೆ ಹಳೆಯ ಜಟಿಲ ನಿಯಮಗಳನ್ನ ತೆಗೆದುಹಾಕಿ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತೆ ಸ್ಕ್ರೂಟಿನಿ ಮತ್ತೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ಬದಲಾಯಿಸಲಾಗ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಹೊಸ ITR ಫಾರ್ಮ್ಗಳು ಇನ್ನಷ್ಟು ಡಿಜಿಟಲ್ ಸ್ನೇಹಿಯಾಗಿರಲಿವೆ. ಇನ್ನು ಎರಡನೇದು ಮಿಸ್ ರಿಪೋರ್ಟಿಂಗ್ ಮತ್ತು 100% ಫೈನ್. ನೋಡಿ, ಇಲ್ಲಿ ಎರಡು ವಿಚಾರಗಳಿವೆ. ಅಂದ್ರೆ ನೀವು ITR ಫೈಲ್ ಮಾಡುವಾಗ ಆದಾಯವನ್ನ ಮುಚ್ಚಿಟ್ರೆ ಅದು ಅಂಡರ್ ರಿಪೋರ್ಟಿಂಗ್ ಅಂತ ಆಗುತ್ತೆ. ಅದೇ ನೀವೇನಾದ್ರೂ ಫೇಕ್ ರಿಪೋರ್ಟ್ ಅನ್ನ ಕೊಟ್ರೆ ಅದು ಮಿಸ್ ರಿಪೋರ್ಟಿಂಗ್ ಆಗ್ಬಿಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ವಾರ್ಷಿಕ ಆದಾಯ 20 ಲಕ್ಷ ರೂಪಾಯಿ, ಆದ್ರೆ ನೀವು 10 ಲಕ್ಷ ರೂಪಾಯಿ ಮಾತ್ರ ನನ್ನ ಆದಾಯ ಅಂತ ಹೇಳಿ ತೋರಿಸ್ತೀರಿ ಅಂತ ಹೇಳಿದ್ರೆ, ಅಂದ್ರೆ ಉಳಿದ 10 ಲಕ್ಷ ರೂಪಾಯಿಯನ್ನ ತೋರಿಸಲ್ಲ ಅಂತ ಹೇಳಿದ್ರೆ ಇದನ್ನ ಅಂಡರ್ ರಿಪೋರ್ಟಿಂಗ್ ಅಂತ ಹೇಳ್ತಾರೆ. ಅದೇನೆ ಆ ಉಳಿದ 10 ಲಕ್ಷ ರೂಪಾಯಿಗಳಿಗೆ ಫೇಕ್ ಬಿಲ್ಗಳನ್ನ ಮಾಡಿಕೊಟ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಆ ಚಾರಿಟಿಗೆ ಈ ಚಾರಿಟಿಗೆ ಡೊನೇಟ್ ಮಾಡಿದ್ದೀನಿ ಅಂತ ಹೇಳಿ ಫೇಕ್ ಬಿಲ್ ಅನ್ನ ಮಾಡಿ ನೀವು ಅದನ್ನ ಕೊಟ್ರೆ ಅದನ್ನ ಮಿಸ್ ರಿಪೋರ್ಟಿಂಗ್ ಅಂತ ಹೇಳ್ತಾರೆ. ಅದೇನಾದ್ರೂ ಪತ್ತೆ ಆಯ್ತು ಅಂತ ಹೇಳಿದ್ರೆ ಆ ಮೊತ್ತದ ಮೇಲೆ ಕಟ್ಟಬೇಕಾದ ತೆರಿಗೆಯ ಜೊತೆಗೆ 100% ಫೈನ್ ಅನ್ನ ನೀವು ಕಟ್ಟಬೇಕಾಗತ್ತೆ. ನೀವು ಉಳಿಸಲು ಹೋದಂತ ಹಣಕ್ಕಿಂತ ಹೆಚ್ಚಿನದನ್ನ ಸರ್ಕಾರಕ್ಕೆ ನೀವು ಫೈನ್ ರೂಪದಲ್ಲಿ, ದಂಡದ ರೂಪದಲ್ಲಿ ಕೊಡಬೇಕಾಗತ್ತೆ. ನೀವು 10 ಲಕ್ಷ ರೂಪಾಯಿ ಉಳಿಸೋದಕ್ಕೆ ಹೋಗಿ ಅದರ ಮೇಲೆ ಟ್ಯಾಕ್ಸ್ ಮತ್ತೆ 100% ಫೈನ್ ಅನ್ನ ಕಟ್ಟಬೇಕಾಗತ್ತೆ. ಜೊತೆಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಇದು ಟ್ಯಾಕ್ಸ್ ಸಿಸ್ಟಮ್ ನಲ್ಲಿ ಪಾರದರ್ಶಕತೆಯನ್ನ ತರೋದಕ್ಕೋಸ್ಕರ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಮೂರನೇದು ತುಂಬಾ ಇಂಪಾರ್ಟೆಂಟ್, ಟ್ಯಾಕ್ಸ್ ಫೈಲಿಂಗ್ ಅವಧಿ ವಿಸ್ತರಣೆ. ನೋಡಿ, ಹಳೆಯ ನಿಯಮದ ಪ್ರಕಾರ ಡಿಸೆಂಬರ್ 31ರ ನಂತರ ಬಿಲೇಟೆಡ್ ರಿಟರ್ನ್ಸ್ ಅನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲಿಲ್ಲ, ಅಥವಾ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಭಾರಿ ಪೆನಲ್ಟಿ ಅಥವಾ ಫೈನ್ ಅನ್ನು ಕೂಡ ಕಟ್ಟಬೇಕಾಗಿತ್ತು. ಅಂದ್ರೆ ನಾರ್ಮಲ್ ಆಗಿ IT ಫೈಲ್ ಮಾಡೋದಕ್ಕೆ ಜುಲೈ ಎಂಡ್ ಡೆಡ್ ಲೈನ್, ಅದೇ ಸ್ವಲ್ಪ ದಂಡ ಪಾವತಿಸಿ ಡಿಸೆಂಬರ್ 31ರವರೆಗೆ IT ಫೈಲ್ ಮಾಡಬಹುದಿತ್ತು. ಆದ್ರೆ ಈಗ ಹೊಸ ನಿಯಮದ ಪ್ರಕಾರ ತೆರಿಗೆದಾರರಿಗೆ ಮಾರ್ಚ್ 31ರವರೆಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಸೊ ಇದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೇದು ಸ್ಟಾಕ್ ಮಾರ್ಕೆಟ್ STT ಏರಿಕೆ. ಹೌದು, ಸ್ಟಾಕ್ ಮಾರ್ಕೆಟ್ ನಲ್ಲಿ, ಅದರಲ್ಲೂ ಕೂಡ ಫ್ಯೂಚರ್ಸ್ ಅಂಡ್ ಆಪ್ಷನ್ ನಲ್ಲಿ ಟ್ರೇಡ್ ಮಾಡೋರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ STT ಯನ್ನ ಹೆಚ್ಚಿಸಲಾಗಿದೆ. STT ಅಂತ ಹೇಳಿದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೊ ಇದನ್ನ ಜಾಸ್ತಿ ಮಾಡಲಾಗಿದೆ. ಸೊ ಇಲ್ಲಿ ಫ್ಯೂಚರ್ಸ್ ಅನ್ನ ನೋಡೋದಿದ್ರೆ STT ದರವನ್ನ 0.02% ನಿಂದ 0.05% ಗೆ ಏರಿಸಲಾಗಿದೆ. ಅಂದ್ರೆ 0.02 ನಿಂದ 0.04 ಅಂತ ಹೇಳಿದ್ರೆ 100%, ಇನ್ನು 0.01% ಜಾಸ್ತಿ ಇರೋದ್ರಿಂದ ಇದು ಸುಮಾರು 150% ಹೆಚ್ಚು ಮಾಡಿದಂತೆ ಆಗಿದೆ. ಸೊ ಅದೇ ರೀತಿ ಆಪ್ಷನ್ಸ್ ಗೆ ಬರೋದಿದ್ರೆ ಆಪ್ಷನ್ಸ್ ತೆರಿಗೆಯನ್ನ 0.1% ನಿಂದ 0.15% ಗೆ ಏರಿಸಲಾಗಿದೆ. ಇದರಿಂದ ಟ್ರೇಡಿಂಗ್ ವೆಚ್ಚ ಹೆಚ್ಚಾಗಲಿದ್ದು ಸಣ್ಣ ಟ್ರೇಡರ್ಗಳು ಯೋಚಿಸಿ ಹೂಡಿಕೆ ಮಾಡಬೇಕಾಗತ್ತೆ. ಇನ್ನು ಐದನೇದು ಅಪಘಾತ ಪರಿಹಾರ ತೆರಿಗೆ ಮುಕ್ತ. ನೋಡಿ, ಮುಖ್ಯವಾಗಿ ಮೋಟಾರು ಅಪಘಾತಗಳ ಪರಿಹಾರ ಮೊತ್ತದ ಮೇಲಿನ TDS ಗೊಂದಲಕ್ಕೆ ಇವತ್ತಿನ ಬಜೆಟ್ ನಲ್ಲಿ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಹೌದು, MACT ಅಂದ್ರೆ ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಟ್ರಿಬ್ಯುನಲ್ ನೀಡುವಂತ ಪರಿಹಾರದ ಮೇಲಿನ ತೆರಿಗೆಯನ್ನ ಸರ್ಕಾರ ತೆಗೆದುಹಾಕಿದೆ. ಅಪಘಾತದ ಸಂತ್ರಸ್ತರಿಗೆ ಸಿಗುವಂತ ಪರಿಹಾರದ ಮೇಲಿನ ಬಡ್ಡಿಗೆ ಇನ್ನು ಮುಂದೆ ಯಾವುದೇ ತೆರಿಗೆ ಇರೋದಿಲ್ಲ. ಅದರ ಮೇಲಿನ TDS ಅನ್ನ ಕೂಡ
ರದ್ದುಗೊಳಿಸಲಾಗಿದೆ. ಇದು ಸಂಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಪೂರ್ಣ ಹಣ ಸಿಗುವಂತೆ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಬ್ಬ ಅಪಘಾತ ಸಂತ್ರಸ್ತನಿಗೆ 5 ಲಕ್ಷ ರೂಪಾಯಿ ಕ್ಲೈಮ್ ಮತ್ತು 1 ಲಕ್ಷ ರೂಪಾಯಿ ಬಡ್ಡಿ ಹಣ ಸಿಕ್ಕರೆ ಈ ಮೊದಲು ಆ ಬಡ್ಡಿಯ ಮೇಲೆ 10% TDS ಕಟ್ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಬಜೆಟ್ ಪ್ರಕಾರ ಸಂಪೂರ್ಣ ಮೊತ್ತ ತೆರಿಗೆ ಮುಕ್ತ, ಸಂತ್ರಸ್ತರಿಗೆ ಸಂಪೂರ್ಣ ಆರ್ಥಿಕ ನೆರವು ಸಿಗಬೇಕು ಅನ್ನೋದೇ ಇದರ ಆಶಯ ಅಂತ ಹೇಳ್ಬೋದು. ಇನ್ನು ಬಜೆಟ್ 2026ರ ಘೋಷಣೆಗಳನ್ನು ಗಮನಿಸ್ತಾ ಹೋದ್ರೆ ಈ ವರ್ಷ ಸರ್ಕಾರ ಆರೋಗ್ಯ ಕ್ಷೇತ್ರದ ಮೇಲೆ ಹೆಚ್ಚಿನ ಗಮನ ಹರಿಸಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆರೋಗ್ಯ ಮೂಲ ಸೌಕರ್ಯವನ್ನ ಸುಧಾರಿಸೋದು, ಫಾರ್ಮಾ ಮತ್ತು ಬಯೋಟೆಕ್ ವಲಯಕ್ಕೆ ಉತ್ತೇಜನ ನೀಡೋದು ಮತ್ತು ಔಷಧಿಗಳನ್ನ ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗುವಂತೆ ಮಾಡೋದು ಈ ಬಜೆಟ್ನ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರು, ಡಯಾಬಿಟಿಸ್ ನಂತಹ ಗಂಭೀರ ಕಾಯಿಲೆಗಳ ಔಷಧಿಗಳ ಬೆಲೆ ಕಡಿಮೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಇದರಿಂದ ಸಾಮಾನ್ಯ ಜನರಿಗೂ ಉತ್ತಮ ಚಿಕಿತ್ಸೆ ಲಭ್ಯವಾಗಲಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಇಲ್ಲಿ ನಾವೊಂದು ಕಹಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳೇಬೇಕು. ಮೆಡಿಸಿನ್ಗಳು ಅಗ್ಗವಾದ್ರೂ ಸಹ ಹಾಸ್ಪಿಟಲ್ಗೆ ದಾಖಲಾಗುವ ವೆಚ್ಚ, ವಿವಿಧ ಟೆಸ್ಟ್ಗಳು, ಪರೀಕ್ಷೆಗಳು ಮತ್ತು ದೀರ್ಘಕಾಲದ ಚಿಕಿತ್ಸೆಯ ವೆಚ್ಚ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿಗಳಾಗಬಹುದು. ಇಲ್ಲಿಯೇ ಹೆಲ್ತ್ ಇನ್ಶೂರೆನ್ಸ್ ನಮಗೆ ನೆರವಾಗೋದು. ಬಜೆಟ್ ಆರೋಗ್ಯದ ಮೇಲೆ ಗಮನ ಹರಿಸಿದ್ರೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ವೈಯಕ್ತಿಕ ಬಜೆಟ್ ಅನ್ನ ರಕ್ಷಿಸುತ್ತೆ. ಗಂಭೀರ ಅನಾರೋಗ್ಯ ಎದುರಾದಾಗ ನಿಮ್ಮ ಉಳಿತಾಯ ಖಾಲಿಯಾಗುವ ಬದಲು ಈ ಇನ್ಶೂರೆನ್ಸ್ ನಿಮ್ಮ ಕೈ ಹಿಡಿಯುತ್ತೆ. ಸೊ ಇನ್ನು ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯಗಳ ಬಗ್ಗೆ ನೋಡೋದಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳು ಕೂಡ ತುಂಬಾ ದುಬಾರಿ ಅಲ್ಲ, ತುಂಬಾ ಕಡಿಮೆ ಇದೆ. ನೋಡಿ, ತಿಂಗಳಿಗೆ ಕೇವಲ 400-500 ರೂಪಾಯಿಂದ ಇದು ಆರಂಭ ಆಗುತ್ತೆ. ಹಾಗೇನೆ ಲಕ್ಷದಿಂದ ಕೋಟಿ ರೂಪಾಯಿಗಳವರೆಗೆ ಕವರೇಜ್ ಅನ್ನು ಕೂಡ ನೀವು ಪಡಿಬಹುದು. ಅಷ್ಟೇ ಅಲ್ಲ, ಹಾಸ್ಪಿಟಲ್ಗೆ ದಾಖಲಾದ ಸಮಯದಲ್ಲಿ ಪೇಪರ್ ವರ್ಕು ಮತ್ತೆ ಕ್ಲೈಮ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ನಿಮಗಾಗಿ ಒಬ್ಬ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸು, ಥೈರಾಯ್ಡು, BP ಮತ್ತು ಅಸ್ತಮಾದಂತಹ ಸಮಸ್ಯೆಗಳಿದ್ರೂ ಸಹ ಮೊದಲ ದಿನದಿಂದಲೇ ಕವರೇಜ್ ನೀಡುವ ಪ್ಲಾನ್ಗಳು ಕೂಡ ಲಭ್ಯ ಇವೆ. ನೀವು ಆನ್ಲೈನ್ ಮೂಲಕ ಇನ್ಶೂರೆನ್ಸ್ ಅನ್ನ ಖರೀದಿಸಿದ್ರೆ 25% ನಷ್ಟು ಡಿಸ್ಕೌಂಟ್ ಅನ್ನು ಕೂಡ ಪಡಿಬಹುದು. 30 ನಿಮಿಷಗಳ ಕ್ಲೈಮ್ ಸಪೋರ್ಟ್. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ನಿಮ್ಮ ಅನುಕೂಲಕ್ಕಾಗಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ವಿವಿಧ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನೋಡಿ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮಗೆ ಸೂಕ್ತವಾದ ಪ್ಲಾನ್ ಅನ್ನ ನೀವು ಆಯ್ಕೆ ಮಾಡಬಹುದು. ಸೊ ಅದೇ ತರ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಅನಿವಾರ್ಯ. ನೋಡಿ, ಬಜೆಟ್ 2026 ಒಂದು ಪ್ರಬಲ ಸಂದೇಶವನ್ನು ಕೊಟ್ಟಿದೆ. ಆರೋಗ್ಯ ಮತ್ತು ಆರ್ಥಿಕ ಭದ್ರತೆ ಎರಡೂ ಸಮಾನವಾಗಿ ನೋಡೋದು ಮುಖ್ಯ. ಒಂದು ವೇಳೆ ನಿಮ್ಮ ಕುಟುಂಬ ನಿಮ್ಮ ಆದಾಯವನ್ನೇ ನಂಬಿಕೊಂಡಿದ್ರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅತಿ ಅವಶ್ಯಕ. ನಿಮ್ಮ ಕುಟುಂಬದ ದಿನನಿತ್ಯದ ಖರ್ಚುಗಳು, EMI ಮತ್ತು ಮಕ್ಕಳ ಭವಿಷ್ಯದ ಯೋಜನೆಗಳಿಗೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಬೆನ್ನೆಲುಬಾಗಿ ನಿಲ್ಲುತ್ತೆ. ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ಲಾಭಗಳೇನು ಅಂತ ಹೇಳಿ ನೋಡೋದಿದ್ರೆ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಸರಳವಾದ ವ್ಯವಸ್ಥೆ. ಕಡಿಮೆ ಪ್ರೀಮಿಯಂ ಅಲ್ಲಿ ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಇದು ಕೂಡ ತಿಂಗಳಿಗೆ ಕೇವಲ 400-500 ರೂಪಾಯಿಂದ ಅಂದ್ರೆ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ ಮತ್ತು ಕೋಟಿ ರೂಪಾಯಿಗಳವರೆಗೆ ಕವರೇಜ್ ಅನ್ನ ಕೊಡ್ತವೆ. ಸೊ ನೀವು ಎಷ್ಟು ಬೇಗ ಇನ್ಶೂರೆನ್ಸ್ ಅನ್ನ ಖರೀದಿಸ್ತೀರೋ ಅಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆನ್ಲೈನ್ ನಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಬಜೆಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೇರವಾದ ಹೊಸ ನಿಯಮಗಳು ಬಾರದೆ ಇರಬಹುದು, ಹೇಳಿರದೇ ಇರಬಹುದು. ಆದ್ರೆ ಸಂದೇಶ ಮಾತ್ರ ಸ್ಪಷ್ಟವಾಗಿದೆ. ಆರ್ಥಿಕ ಭದ್ರತೆ ಮತ್ತು ಆರೋಗ್ಯ ರಕ್ಷಣೆ ಎರಡೂ ಸೇರಿದ್ರೆ ಮಾತ್ರ ಅದು ಸ್ಮಾರ್ಟ್ ಪ್ಲಾನಿಂಗ್ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಸೊ ಇವತ್ತು ನೀವು ತೆಗೆದುಕೊಳ್ಳುವಂತ ಒಂದು ನಿರ್ಧಾರ ನಿಮ್ಮ ಕುಟುಂಬದ ನಾಳೆಯ ಭವಿಷ್ಯವನ್ನ ಸುರಕ್ಷಿತವಾಗಿಸುತ್ತದೆ. ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯದ ಆತಂಕವನ್ನ ದೂರ ಮಾಡಿದ್ರೆ ಟರ್ಮ್ ಇನ್ಶೂರೆನ್ಸ್ ಭವಿಷ್ಯದ ಭಯವನ್ನ ಕಡಿಮೆ ಮಾಡುತ್ತೆ. ಇನ್ನು ಬಜೆಟ್ 2026 ನಮಗೆ ಕಲಿಸಿರುವಂತಹ ದೊಡ್ಡ ಪಾಠ ಅಂತ ಹೇಳಿದ್ರೆ, ಕೇವಲ ಉಳಿತಾಯ ಮಾಡೋದಷ್ಟೇ ಅಲ್ಲ, ರಕ್ಷಣೆಯ ಮೇಲೆ ಹೂಡಿಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇದೇ ನಿಜವಾದ ಆರ್ಥಿಕ ಭದ್ರತೆ. ನಿಮ್ಮ ಅನುಕೂಲಕ್ಕಾಗಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ವಿವಿಧ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನೋಡಿ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮಗೆ ಸೂಕ್ತವಾದ ಪ್ಲಾನ್ ಅನ್ನ ನೀವು ಆಯ್ಕೆ ಮಾಡಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋದಿದ್ರೆ, 6ನೇದು ವಿದೇಶಿ ಶಿಕ್ಷಣ ಮತ್ತು ಫಂಡ್ ಟ್ರಾನ್ಸ್ಫರ್ TCS ಕಡಿತ. ನೋಡಿ, ವಿದೇಶದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶಕ್ಕೆ ಹಣ ಕಳುಹಿಸುವವರಿಗೆ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಫಾರಿನ್ ಎಜುಕೇಶನ್ TCS, ವಿದೇಶಿ ಶಿಕ್ಷಣಕ್ಕಾಗಿ ಹಣ ಕಳಿಸುವಾಗ ವಿಧಿಸಲಾಗ್ತಾ ಇದ್ದಂತ TCS
ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ದರವನ್ನ 5% ನಿಂದ 2% ಗೆ ಇಳಿಸಲಾಗಿದೆ. ಇನ್ನು ಫಾರಿನ್ ಫಂಡ್ ಟ್ರಾನ್ಸ್ಫರ್ ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ TCS ಅನ್ನು ಕೂಡ 2% ಗೆ ಇಳಿಸಲಾಗಿದೆ, ಯಾವುದೇ ಕನಿಷ್ಠ ಮಿತಿ ಇಲ್ಲದೆ. ಇದರಿಂದ ವಿದೇಶದಲ್ಲಿ ಓದೋದು ಮತ್ತು ವಿದೇಶಕ್ಕೆ ಪ್ರವಾಸ ಮಾಡೋದು ಒಂದ್ ಸ್ವಲ್ಪ ಅಗ್ಗವಾಗಲಿದೆ ಅಂತ ಹೇಳ್ಬೋದು. ಇನ್ನು 7ನೇ ಪಾಯಿಂಟ್, ಹೈ ಸ್ಪೀಡ್ ಟ್ರೈನ್, ಹೈ ಸ್ಪೀಡ್ ರೈಲು. ಹೌದು, ಸರ್ಕಾರ ದೇಶಾದ್ಯಂತ 7 ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಣೆ ಮಾಡಿದೆ. ಇದು ವಂದೇ ಭಾರತ್ ರೈಲುಗಳಿಗಿಂತಲೂ ಸುಧಾರಿತ ತಂತ್ರಜ್ಞಾನ ಹೊಂದಿರಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಮೆಟ್ರೋ ನಗರಗಳ ನಡುವಿನ ಪ್ರಯಾಣದ ಟೈಮ್ ಅನ್ನ 50% ನಷ್ಟು ಕಡಿತಗೊಳಿಸುವ ಗುರಿ ಹೊಂದಿದೆ. ಗ್ರೋತ್ ಕನೆಕ್ಟರ್ಸ್ ಅಂದ್ರೆ 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನ ಗ್ರೋತ್ ಕನೆಕ್ಟರ್ಸ್ ಅಂತ ಹೇಳಿ ಕರೆದು ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ, ವಾರಣಾಸಿ ಸಿಲಿಗುರಿ ಮಾರ್ಗಗಳನ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಇನ್ನು 8ನೇ ಪಾಯಿಂಟ್, ಮಹಿಳೆಯರಿಗೆ ಗುಡ್ ನ್ಯೂಸ್. ಎಸ್, ಇದು ಮಹಿಳೆಯರಿಗೆ ದೊಡ್ಡ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಮಹಿಳೆಯರ ಸ್ವಂತ ಉದ್ಯಮಗಳನ್ನ ಬೆಂಬಲಿಸೋದಕ್ಕೋಸ್ಕರ ಶ್ರೀ ಸ್ವಸಹಾಯ ಉದ್ಯಮಿ ಮಾರ್ಟ್ಸ್ ಅನ್ನ ಆರಂಭಿಸಲಾಗುತ್ತೆ. ಇವು ಸಮುದಾಯ ರಿಟೇಲ್ ಶಾಪ್ಗಳಾಗಿರ್ತವೆ. ಅಂದ್ರೆ ಶ್ರೀ ಯೋಜನೆ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳ ಮಾರಾಟಕ್ಕೆ ರೈಲ್ವೆ ನಿಲ್ದಾಣ ಹಾಗೆಯೇ ಪ್ರವಾಸಿ ತಾಣಗಳಲ್ಲಿ ಹೈಟೆಕ್ ಮಳಿಗೆಗಳ ಸ್ಥಾಪನೆಗೆ ಒತ್ತು ಕೊಡುವ ರೀತಿಯಲ್ಲಿ ಇರಲಿವೆ ಅಂತೇಳಿ ಹೇಳಲಾಗ್ತಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಕೃಷಿ ಮತ್ತೆ ರೈತರು. ತೆಂಗು, ಗೋಡಂಬಿ, ವಾಲ್ನಟ್ ಮತ್ತು ಶ್ರೀಗಂಧ ಬೆಳೆಗಾರರಿಗೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಡಿಯಲ್ಲಿ ವಿಶೇಷ ಸಬ್ಸಿಡಿ. ಶ್ರೀಗಂಧ ಬೆಳೆಯಲು ಇದ್ದ ಕಾನೂನು ತೊಡಕುಗಳನ್ನು ತೆಗೆದುಹಾಕಿ ಅದನ್ನ ವಾಣಿಜ್ಯ ಬೆಳೆಯನ್ನಾಗಿ ಉತ್ತೇಜಿಸೋದಾಗಿ ಬಜೆಟ್ ನಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ರೈತರಿಗೆ ತಮ್ಮದೇ ಭಾಷೆಯಲ್ಲಿ ಕೃಷಿ ಮಾಹಿತಿ, ಮಾರುಕಟ್ಟೆ ದರ ಮತ್ತು ಹವಾಮಾನ ಮುನ್ಸೂಚನೆಯನ್ನು ನೀಡೋದಕ್ಕೆ ಬಹುಭಾಷಾ AI ಕೃಷಿ ಉಪಕರಣದ ಬಗ್ಗೆನೂ ಕೂಡ ಹೇಳಿದ್ದಾರೆ. ಇನ್ನು 10ನೇದು AVGC ಮತ್ತು ಕಾಂಟೆಂಟ್ ಕ್ರಿಯೇಟರ್ಸ್. ಎಸ್, AVGC ಅಂತ ಹೇಳಿದ್ರೆ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್. ಇದಕ್ಕಾಗಿ ಪ್ರತ್ಯೇಕ ಹಣಕಾಸು ನಿಧಿಯನ್ನು ಸ್ಥಾಪಿಸಲಾಗಿದೆ. ಸಣ್ಣ ನಗರಗಳ ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ಅತ್ಯಾಧುನಿಕ ಎಡಿಟಿಂಗ್ ಲ್ಯಾಬ್ಗಳು ಮತ್ತು ತರಬೇತಿ ಕೇಂದ್ರಗಳನ್ನು ಉಚಿತವಾಗಿ ಅಥವಾ ಕಡಿಮೆ ವೆಚ್ಚದಲ್ಲಿ ಒದಗಿಸಲಾಗುತ್ತೆ. ಇದು ಭಾರತೀಯ ಕಂಟೆಂಟ್ ಅನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್, ಸಿಟಿ ಎಕನಾಮಿಕ್ ರೀಜನ್ CER. ಬೆಂಗಳೂರು, ಮುಂಬೈನಂತಹ ನಗರಗಳನ್ನ ಸಿಟಿ ಎಕನಾಮಿಕ್ ರೀಜಿಯನ್ ಅಂತೇಳಿ ಘೋಷಿಸಿ ಅಲ್ಲಿನ ಮೂಲ ಸೌಕರ್ಯಕ್ಕಾಗಿ ಕೇಂದ್ರದಿಂದ ನೇರ ಅನುದಾನವನ್ನು ನೀಡಲಾಗುತ್ತೆ. ಇದು ಆ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಮತ್ತು IT ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನು ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಫೈನಲಿ ತುಂಬಾ ಇಂಪಾರ್ಟೆಂಟ್, ಯಾವುದು ಅಗ್ಗ ಯಾವುದು ದುಬಾರಿ. ಹಾಗಿದ್ರೆ ಈ ಬಜೆಟ್ ನಿಂದ ಸಾಮಾನ್ಯ ಜನರಿಗೆ ಏನ್ ಸಿಗುತ್ತೆ, ಯಾವುದ್ರ ಬೆಲೆ ಇಳಿಕೆಯಾಗುತ್ತೆ, ಯಾವುದ್ರ ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವುದ್ರ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಚರ್ಮದ ಉತ್ಪನ್ನಗಳು, ಇದರ ಬೆಲೆ ಇಳಿಕೆ ಆಗುತ್ತೆ. ಹಾಗೆಯೇ ಸಮುದ್ರ ಆಹಾರದ ಬೆಲೆ ಇಳಿಕೆ ಆಗುತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗಿರುವಂತ ಟ್ಯಾಬ್ಲೆಟ್ ಮತ್ತೆ ಸ್ಮಾರ್ಟ್ ಫೋನ್ ನ ಬೆಲೆ ಇಳಿಕೆ ಆಗುತ್ತೆ. ಹಾಗೆ ಮೈಕ್ರೋವನ್ ಬೆಲೆ ಇಳಿಕೆ ಆಗುತ್ತೆ. ಬ್ಯಾಟ್ರಿ, ಸೋಲಾರ್ ಬಿಡಿಭಾಗ, ಪ್ಯಾನಲ್ ಇದರ ಬೆಲೆ ಇಳಿಕೆ ಆಗುತ್ತೆ. 7 ಕ್ಯಾನ್ಸರ್ ಮೇಲಿನ ಔಷಧಗಳ ಬೆಲೆ ಇಳಿಕೆ ಆಗುತ್ತೆ. ಹಾಗಿದ್ರೆ ಬೆಲೆ ಏರಿಕೆ ಯಾವ್ದ್ರದ್ದಾಗುತ್ತೆ? ಸಿಗರೇಟ್ ಬೆಲೆ ಏರಿಕೆ ಆಗುತ್ತೆ, ಪಾನ್ ಮಸಾಲದ ಬೆಲೆ ಏರಿಕೆ ಆಗುತ್ತೆ, ಆಮದಾಗುವಂತ ಮದ್ಯ ಅದರ ಬೆಲೆ ಏರಿಕೆ ಆಗುತ್ತೆ, ಲಕ್ಸುರಿ ವಾಚು, ವಿಮಾನದ ಬಿಡಿಭಾಗಗಳು ಇವೆಲ್ಲದರ ಬೆಲೆ ಏರಿಕೆ ಆಗುತ್ತೆ. ಸೊ ಬಜೆಟ್ 2026 ಹಲವು ಹೊಸ ಬದಲಾವಣೆಗಳನ್ನ ತಂದಿದೆ. ಒಂದು ಕಡೆ ಟ್ರೇಡಿಂಗ್ ದುಬಾರಿ ಆದ್ರೆ ಇನ್ನೊಂದು ಕಡೆ ಟ್ಯಾಕ್ಸ್ ಫೈಲಿಂಗ್ ಸುಲಭವಾಗಲಿದೆ. ಸೊ ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.